ರಾಜ್ಯದಲ್ಲಿ ಹೇಗಿತ್ತು ಮೊದಲ ದಿನದ ಎಸ್ಎಸ್ಎಲ್ಸಿ ಅಗ್ನಿ ಪರೀಕ್ಷೆ? ಬೆಂಗಳೂರಲ್ಲಿ ಹೊತ್ತಿಕೊಂಡಿದ್ದೇಕೆ ಹಲಾಲ್ ಮಾಂಸ ಕದನ? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿಗೆ ಐಟಿ ನೋಟಿಸ್ ಕೊಟ್ಟಿದ್ದೇಕೆ? ಕರಾವಳಿ ಮಲೆನಾಡಿನ ಬೆನ್ನಲ್ಲೇ ಉತ್ತರಕ್ಕೂ ನಿರ್ಬಂಧ ಸಮರ ವ್ಯಾಪಿಸಿದ್ದೇಗೆ? ನಿಷೇಧ ಮನವಿ ವಿರುದ್ಧ ಸಿಡಿದೆದ್ದಿದ್ದೇಗೆ ವರ್ತಕರು? ಕೇಸರಿ ಶಾಲು ಹಾಕಿ ಬಂದ್ರೆ ಕೇರ್ ಮಾಡಲ್ಲ ಅಂತ ರೇವಣ್ಣ ಹೇಳಿದ್ದೇಕೆ? ನೋಡೋಣ ಧರ್ಮ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಾದ್ಯಂತ ವ್ಯಾಪಾರ ನಿಷೇಧ ಕಿಚ್ಚು ಕಾಡ್ಗಿಚ್ಚಿನಂತೆ ವ್ಯಾಪಿಸುತ್ತಿದೆ. ಒಂದೊಂದೇ ಜಿಲ್ಲೆ ಹಳ್ಳಿಗಳಿಗೂ ನಿಷೇಧ ಸಮರ ಹಬ್ಬುತ್ತಿದೆ. ಕರಾವಳಿ ಮಲೆನಾಡಿನ ಬೆನ್ನಲ್ಲೇ ಉತ್ತರ ಕರ್ನಾಟಕಕ್ಕೂ ಕಿಚ್ಚು ಹಬ್ಬಿದೆ. ಮಂಗಳೂರು, ಉಡುಪಿ, ಶಿವಮೊಗ್ಗ, ಮಂಡ್ಯ, ಹಾಸನ ಬಳಿಕ ಇದೀಗ ಉತ್ತರ ಕರ್ನಾಟಕದಲ್ಲೂ ಮುಸ್ಲಿಂ ವ್ಯಾಪಾರಕ್ಕೆ ನಿಷೇಧ ಹೇರುವಂತೆ ಆಗ್ರಹ ಕೇಳಿಬಂದಿದೆ. ಕರಾವಳಿಯಲ್ಲಿ ಶುರುವಾದ ವ್ಯಾಪಾರ ನಿರ್ಬಂಧ ಸಮರ ಉತ್ತರ ಕರ್ನಾಟಕ ಭಾಗದಲ್ಲೂ ಜೋರಾಗಿದೆ. ವಿಜಯನಗರ ಜಿಲ್ಲೆಗೂ ನಿರ್ಬಂಧದ ಕಿಡಿ ವ್ಯಾಪಿಸಿದೆ. ಜಾತ್ರೆಗಳಲ್ಲಿ ಮುಸ್ಲಿಂ ವರ್ತಕರಿಗೆ ನಿಷೇಧಕ್ಕೆ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ. ಮುಸ್ಲಿಂ ವ್ಯಾಪಾರಿಗಳನ್ನ ಜಾತ್ರೆಗಳಲ್ಲಿ ನಿಷೇಧಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದೆ. ಹಂಪಿ ಜಾತ್ರೆ, ವಡಕರಾಯನ ಜಾತ್ರೆ, ಸಣ್ಣಕ್ಕಿ ವೀರಭದ್ರೇಶ್ವರ ಸೇರಿ ಜಿಲ್ಲೆಯ ಎಲ್ಲಾ ಜಾತ್ರೆಗಳಲ್ಲಿ ನಿಷೇಧ ಹೇರಬೇಕು ಅಂತ ಮನವಿ ಮಾಡಿದೆ. ಗದಗ ಜಿಲ್ಲೆಯಲ್ಲೂ ಮುಸ್ಲಿಮರ ವ್ಯಾಪಾರ ನಿರ್ಬಂಧಕ್ಕೆ ಸಂಘಟನೆಗಳು ಒತ್ತಾಯಿಸಿವೆ. ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ನಿರ್ಬಂಧಕ್ಕೆ ಕೂಗು ಕೇಳಿಬಂದಿದೆ. ಮುಸ್ಲಿಮರ ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ಬಿಗಿಪಟ್ಟು ಹಿಡಿದಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಾರ ನಿರ್ಬಂಧ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಕ್ಯಾಂಪೇನ್ ಮೂಲಕ ಜಾತ್ರಾ ಕಮಿಟಿಗೆ ನಿರ್ಬಂಧ ಹೇರುವಂತೆ ಹಿಂದೂ ಸಂಘಟನೆಗಳು ಮನವಿ ಮಾಡಿವೆ. ಏಪ್ರಿಲ್ 15ರಿಂದ ತಿಂಗಳ ಕಾಲ ತೋಂಟದಾರ್ಯ ಜಾತ್ರೆ ಅದ್ದೂರಿಯಾಗಿ ನಡೆಯಲಿದೆ. ಹಾಸನದಲ್ಲಿ ವ್ಯಾಪಾರ ಧರ್ಮ ಸಮರ ತಾರಕಕ್ಕೇರಿದೆ. ವ್ಯಾಪಾರ ನಿಷೇಧ ಮನವಿ ವಿರುದ್ಧ ವರ್ತಕರು ಸಿಡಿದೆದ್ದಿದ್ದಾರೆ. ಬೇಲೂರಿನ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನ ನಿರ್ಬಂಧ ಮಾಡುವಂತೆ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿತ್ತು. ಇದೇ ತಿಂಗಳ 24ರಂದು ವಿಎಚ್ಪಿ ಮನವಿ ಸಲ್ಲಿಸಿತ್ತು. ಹೀಗಾಗಿ ಇಂದು ವಿಎಚ್ಪಿ ನಿಷೇಧ ಮನವಿ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗಿದೆ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರಗತಿಪರ ಸಂಘಟನೆಗಳು ಮುಸ್ಲಿಂ ವರ್ತಕರು ಪ್ರತಿಭಟನೆ ನಡೆಸಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಹಿಂದಿನಂತೆ ಜಾತ್ರೆ ನಡೆಸಿಕೊಂಡು ಹೋಗಲು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಆರ್ ಗಿರೀಶ್ಗೆ ಮನವಿ ಸಲ್ಲಿಸಿದ್ದಾರೆ. ಕೊಳಲು ಊದಿ, ಗಿಟಾರ್ ಬಾರಿಸಿ ಪ್ರತಿಭಟಿಸಿದ ವ್ಯಾಪಾರಿಗಳು ತಮಗೆ ವ್ಯಾಪಾರಕ್ಕೆ ಅವಕಾಶ ನೀಡುತ್ತಿಲ್ಲ ಎಂದು ಅಳಲು ತೋಡ್ಕೊಂಡ್ರು. ಕಳೆದ 4 ದಶಕದಿಂದ ವ್ಯಾಪಾರ ಮಾಡ್ತಿದ್ದೇವೆ, ಆದ್ರೀಗ ಏಕಾಏಕಿ ವ್ಯಾಪಾರ ಮಾಡದಂತೆ ತಾಕೀತು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮುಸ್ಲಿಮರ ವ್ಯಾಪಾರ ಪರ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಧ್ವನಿ ಎತ್ತಿದ್ದಾರೆ. ದೇವಸ್ಥಾನ ವ್ಯಾಪ್ತಿಯಲ್ಲಿ ಮುಸ್ಲಿಮರಿಗೆ ನಿರ್ಬಂಧ ವಿಚಾರ ಮಾತನಾಡಿದ ಶಾಸಕ ಅನಿಲ್ ಬೆನಕೆ, ಜಾತ್ರೆಗಳಲ್ಲಿ ನಾವು ಮುಸ್ಲಿಮರಿಗೆ ನಿರ್ಬಂಧ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಜನ ನಿರ್ಬಂಧ ಹಾಕಿದ್ರೆ ನಾವು ಏನು ಹೇಳಲಾಗಲ್ಲ ಎಂದು ತಿಳಿಸಿದ್ದಾರೆ. ವ್ಯಾಪಾರ ಧರ್ಮ ಯುದ್ಧದಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಮುಸ್ಲಿಂ ವ್ಯಾಪಾರಿಗಳ ಪರ ಬ್ಯಾಟ್ ಬೀಸಿದ್ದಾರೆ. ಆರ್ಥಿಕ ನಿರ್ಬಂಧ ಹೇರಲು ಅವಕಾಶ ಕೊಡೋದಿಲ್ಲ. ಜನರು ಇಲ್ಲೇ ಖರೀದಿಸಬೇಕೆಂದು ಹೇಳುವುದು ತಪ್ಪು. ಅವರಿಗೆ ಬೇಕಾದ ಕಡೆ ವ್ಯವಹರಿಸಲು ಅವಕಾಶ ಇದೆ ಅಂತ ಶಾಸಕ ಅನಿಲ್ ಬೆನಕೆ ತಿಳಿಸಿದ್ದಾರೆ. ಜೊತೆಗೆ ಎಲ್ಲಿ ಏನನ್ನ ಖರೀದಿಸಬೇಕೆಂದು ಜನ ತೀರ್ಮಾನಿಸಬೇಕು ಎಂದು ಹೇಳಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಎಲ್ಲಿಯೂ ಅಡ್ಡಿಪಡಿಸಬಾರದು ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಜಾತ್ರೆಯಲ್ಲಿ ಮುಸ್ಲಿಂ ಸಮುದಾಯದ ವ್ಯಾಪಾರಿಗಳ ನಿರ್ಬಂಧ ವಿಷಯಕ್ಕೆ ಎಚ್.ಡಿ. ರೇವಣ್ಣ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯಿಂದ ಇದ್ದಾರೆ. ಇಲ್ಲಿ ಹಿಂದೂ ಬೇರೆಯಲ್ಲ, ಮುಸ್ಲಿಮರು ಬೇರೆಯಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಅಡ್ಡಿಪಡಿಸಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ಯಾರ್ಯಾರೋ ಕೇಸರಿ ಶಾಲು ಹಾಕಿ ಬಂದ್ರೆ ಕೇರ್ ಮಾಡಲ್ಲ, ಮುಸ್ಲಿಂ ಆಗಿ ಹುಟ್ಟಿ ಜೀವನ ಮಾಡಬೇಡಿ ಅನ್ನೋಕ್ಕಾಗತ್ತಾ ಅಂತ ಮುಸ್ಲಿಮರಿಗೆ ವ್ಯಾಪಾರ ನಿರ್ಬಂಧದ ಬಗ್ಗೆ ಎಚ್.ಡಿ. ರೇವಣ್ಣ ಆಕ್ರೋಶ ಹೊರಹಾಕಿದ್ದಾರೆ. ಪಠ್ಯದಲ್ಲಿ ಬದಲಾಗುತ್ತಾ ಟಿಪ್ಪು ಸುಲ್ತಾನ್ ಇತಿಹಾಸ, ಮೈಸೂರು ಹುಲಿ ಬಿರುದನ್ನ ಕೈಬಿಡುತ್ತಾ ಸರ್ಕಾರ? ಸಮಿತಿಯ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಹೇಳಿದ್ದೇನು? ನೋಡೋಣ ಟಿಪ್ಪು ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಜಾಬ್ ವಿವಾದದ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೊಂದು ಫೈಟ್ ಶುರುವಾಗಿದೆ. ಶಾಲೆಗಳಲ್ಲಿ ಟಿಪ್ಪು ಸುಲ್ತಾನ್ ಪಠ್ಯಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಟಿಪ್ಪು ಪಠ್ಯ ಪರಿಷ್ಕರಣೆಗೆ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಲಾಗುತ್ತಿದ್ದು, ಸರ್ಕಾರದ ಮುಂದಿರುವ ಪ್ಲಾನ್ ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ಟಿಪ್ಪು ಪಠ್ಯ ಫೈಟ್ಗೆ ಶೀಘ್ರವೇ ತೆರೆ ಬೀಳುವ ನಿರೀಕ್ಷೆಯೂ ಇದೆ.
ಶಾಲಾ ಪಠ್ಯದಲ್ಲಿ ಟಿಪ್ಪು ಇತಿಹಾಸ ಬದಲಾಗುವುದು ಫಿಕ್ಸ್ ಆಗಿದ್ದು ಸರ್ಕಾರದ ನಿರ್ಧಾರ ತೀವ್ರ ಕುತೂಹಲ ಕೆರಳಿಸಿದೆ. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಶಿಕ್ಷಣ ಇಲಾಖೆಗೆ ವರದಿ ಸಲ್ಲಿಸಿದೆ. ಯಾವ ರೀತಿ ಪಠ್ಯ ಪರಿಷ್ಕರಣೆ ಮಾಡಬಹುದು, ಯಾವ ವಿಷಯ ತೆಗೆಯಬಹುದು ಎಂಬ ವರದಿ ಸಲ್ಲಿಕೆ ಮಾಡಿದೆ. ಸಮಿತಿ ಮಾಹಿತಿ ಸಂಗ್ರಹಿಸಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸಮಿತಿ ವರದಿ ಆಧಾರದಲ್ಲಿ ನಿರ್ಧಾರ ಮಾಡಲಿದ್ದಾರೆ. ಸರ್ಕಾರಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ವರದಿ ಸಲ್ಲಿಸಿದ್ದು, ಮೈಸೂರು ಹುಲಿ ಬಿರುದನ್ನು ಸರ್ಕಾರ ಪಠ್ಯದಿಂದ ಕೈಬಿಡುವ ಸಾಧ್ಯತೆ ಇದೆ. ಟಿಪ್ಪುಗೆ ಮೈಸೂರು ಹುಲಿ ಬಿರುದು ಕೊಟ್ಟವರ ಮಾಹಿತಿ ಪಠ್ಯದಲ್ಲಿ ಎಲ್ಲೂ ಇಲ್ಲ. ಸುಮ್ಮನೆ ಮೈಸೂರು ಹುಲಿ ಅಂತ ಮನಸ್ಸಿಗೆ ಬಂದಂತೆ ಟಿಪ್ಪು ಬಗ್ಗೆ ವೈಭವೀಕರಿಸಲಾಗಿದೆ. ಮುಖ್ಯವಾಗಿ ಟಿಪ್ಪು ಬಿರುದು ತೆಗೆಯಲು ವರದಿ ನೀಡಿದ್ದೇವೆ ಅಂತ ಟಿವಿ9ಗೆ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ತಿಳಿಸಿದ್ದಾರೆ. ಧರ್ಮಗಳ ವಿಚಾರದಲ್ಲಿ ಅನಗತ್ಯವಾಗಿ ಟಿಪ್ಪುವನ್ನ ವೈಭವೀಕರಿಸಿ ಬರೆದಿದ್ದಾರೆ ಅಂತ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ಧರ್ಮಗಳ ಬಗ್ಗೆ ಟಿಪ್ಪು ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಆದರೆ ಅಂತಹ ವಿಷಯಗಳನ್ನ ಪಠ್ಯದಿಂದ ತೆಗೆದಿದ್ದಾರೆ. ಬರಗೂರು ರಾಮಚಂದ್ರಪ್ಪ ಅವರಿಗೆ ಟಿಪ್ಪುವಿನ ಸ್ಪಷ್ಟ ಮಾಹಿತಿ ಇಲ್ಲ. ಧರ್ಮಗಳ ಬಗ್ಗೆ ಟಿಪ್ಪು ಮಾತನಾಡಿರುವ ಅಂಶ ಕೈಬಿಡಬೇಕು, ವರದಿ ಸಲ್ಲಿಸಿದ್ದೇವೆ ಅಂತ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ಬರಗೂರು ರಾಮಚಂದ್ರಪ್ಪ ವಿರುದ್ಧ ರೋಹಿತ್ ಚಕ್ರತೀರ್ಥ ಅಸಮಾಧಾನ ಹೊರಹಾಕಿದ್ದಾರೆ. ಪುಸ್ತಕ ಪರಿಷ್ಕರಣೆ ವೇಳೆ ಬರಗೂರು ರಾಮಚಂದ್ರಪ್ಪ 2 ರಿಂದ 3 ಪುಟಗಳನ್ನು ಸೇರಿಸಿದ್ರು. ಸೇರಿಸಿದ ಅಂಶಗಳು ಬರಗೂರು ಅವರ ಅಭಿಪ್ರಾಯವಾಗಿದೆ. ಅವರು ಸೇರಿಸಿದ ಅಂಶಗಳಲ್ಲೇ ಸಮಸ್ಯೆ ಎದುರಾಗಿತ್ತು. ಬರಗೂರು ಸೇರಿಸಿದ ಅಂಶ ಪಠ್ಯಕ್ಕೆ ಪೂರಕವಾಗಿಲ್ಲ. ಹೀಗಾಗಿ ಅನಗತ್ಯ ವಿಚಾರಗಳನ್ನು ನಾವು ತೆಗೆದಿದ್ದೇವೆ ಅಂತ ರೋಹಿತ್ ಚಕ್ರತೀರ್ಥ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯ ಟಿಪ್ಪು ಪಠ್ಯ ಕಡಿತ ವಿವಾದ ಸದ್ದು ಮಾಡುತ್ತಿದ್ದು, ಮಡಿಕೇರಿಯಲ್ಲಿ ಮೊದಲು ಟಿಪ್ಪು ಪಠ್ಯ ಜ್ವಾಲೆ ಭುಗಿಲೆದಿತ್ತು. ಟಿಪ್ಪು ಪಠ್ಯ ಸಂಪೂರ್ಣವಾಗಿ ಕೈಬಿಡುವಂತೆ 2019ರಲ್ಲಿ ಸರ್ಕಾರಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಮನವಿ ಮಾಡಿದ್ರು. 16 ಪುಟಗಳ ವರದಿಯನ್ನು ಸಲ್ಲಿಸಿ 51 ಅಂಶಗಳನ್ನು ಪಟ್ಟಿ ಮಾಡಿ ಟಿಪ್ಪು ಪಠ್ಯ ಕೈಬಿಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಈಗ ಪಠ್ಯ ಕಡಿತದ ಬದಲಿಗೆ ಪರಿಷ್ಕರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಕೆಲವೊಂದಿಷ್ಟು ಅಂಶಗಳಿಗೆ ಕತ್ತರಿ ಹಾಕಿ ಪರಿಷ್ಕರಣೆ ಮಾಡಲಿದೆ. ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟ ಹಾಗೆ ಟಿಪ್ಪು ಸುಲ್ತಾನ್ ಪಠ್ಯವನ್ನ ಸಂಪೂರ್ಣ ತೆಗೆದು ಹಾಕಬೇಕು ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಟಿಪ್ಪು ಬಗ್ಗೆ ನಾವು ಓದಿದ್ದು ತಿಳಿದುಕೊಂಡಿದ್ದು ಅಸತ್ಯ, ಸುಳ್ಳು. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಕ್ರೂರಿ, ಕನ್ನಡ ದ್ರೋಹಿ. ನಾವು ಈ ಹಿಂದೆ ಮಾಡಿದಂತಹ ತಪ್ಪನ್ನ ಮತ್ತೆ ಮಾಡುವುದು ಬೇಡ. ಟಿಪ್ಪು ಪಾಠ ತೆಗೆಯಲು ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ತೀನಿ ಎಂದು ಮುತಾಲಿಕ್ ಹೇಳಿದ್ದಾರೆ. ತಲವಾರಿನ ಆಧಾರದ ಮೇಲೆ ಮತಾಂತರ ಉಡುಪಿಯ ಕೊಲ್ಲೂರಿನಲ್ಲಿ ನಡೆಯುವ ಸಲಾಂ ಮಂಗಳಾರತಿ ಅಂತ್ಯವಾಗುವ ಸಾಧ್ಯತೆ ಇದೆ. ಸಲಾಂ ಮಂಗಳಾರತಿ ನಿಲ್ಲಿಸುವಂತೆ ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿದೆ. ಟಿಪ್ಪು ನೆನಪಿನಲ್ಲಿ ನಡೆಯುವ ಪೂಜೆ ಗುಲಾಮಗಿರಿ ಸಂಕೇತ ಅಂತ ವಿಎಚ್ಪಿ ಹೇಳಿದೆ. ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಕೊಲ್ಲೂರು ಮೂಕಾಂಬಿಕೆಗೆ ಸಲಾಂ ಪೂಜೆ ನಡೆದುಕೊಂಡು ಬಂದಿದೆ. ಪ್ರತಿನಿತ್ಯ ರಾತ್ರಿ ಮಹಾಪೂಜೆಗೆ ಮುನ್ನ ಕೊಲ್ಲೂರು ಮೂಕಾಂಬಿಕೆಗೆ 3 ಬಾರಿ ಆರತಿ ಎತ್ತಲಾಗುತ್ತೆ. ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ನಗರದಲ್ಲಿ ಕೊಲ್ಲೂರು ಕ್ಷೇತ್ರದ ಸಲಾಂ ಮಂಗಳಾರತಿ ರದ್ದತಿ ಬೇಡಿಕೆ ವಿಚಾರವಾಗಿ ಉಡುಪಿಯಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಮಜೀದ್ ಆಕ್ರೋಶ ಹೊರಹಾಕಿದ್ದಾರೆ. ಸಲಾಂ ಮಂಗಳಾರತಿ ಟಿಪ್ಪು ಸುಲ್ತಾನ್ ಕುರಿತಾದ ಒಂದು ನಂಬಿಕೆ, ಅದನ್ನ ನಿಲ್ಲಿಸಬೇಕೆಂಬ ಬೇಡಿಕೆ ಕೋಮುವಾದಿ ನಡೆ ಅಂತ ಮಜೀದ್ ಹೇಳಿದ್ದಾರೆ. ಟಿಪ್ಪು ತನ್ನ ರಾಜ್ಯಭಾರದ ವೇಳೆ 150ಕ್ಕೂ ಅಧಿಕ ದೇಗುಲಗಳಿಗೆ ಅನುದಾನ ನೀಡಿದ್ರು. ಅವರು ಪರಧರ್ಮ ಸಹಿಷ್ಣುವಾಗಿದ್ರು. ಟಿಪ್ಪು ಮುಸ್ಲಿಂ ಎಂಬ ಕಾರಣಕ್ಕೆ ಇತಿಹಾಸ ತಿರುಚಬೇಡಿ ಎಂದು ಮಜೀದ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹೇಗಿತ್ತು ಮೊದಲ ದಿನದ ಎಸ್ಎಸ್ಎಲ್ಸಿ ಅಗ್ನಿ ಪರೀಕ್ಷೆ? ಬೆಂಗಳೂರಿನಲ್ಲಿ ಪರೀಕ್ಷಾ ಮೇಲ್ವಿಚಾರಕಿಯನ್ನ ಸಸ್ಪೆಂಡ್ ಮಾಡಿದ್ದೇಕೆ? ಪರೀಕ್ಷೆ ಬರೆದು ಬಂದ ವಿದ್ಯಾರ್ಥಿನಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇನು? ನೋಡೋಣ ಅಗ್ನಿ ಪರೀಕ್ಷೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮೊದಲ ದಿನದ ಎಸ್ಎಸ್ಎಲ್ಸಿ ಪರೀಕ್ಷೆ ಬಹುತೇಕ ಸುಗಮವಾಗಿ ನಡೆದಿದೆ. ಹಿಜಾಬ್ ತೆಗೆದು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿದ್ದು, ಕೆಲವೆಡೆ ಮಾತ್ರ ಹಿಜಾಬ್ಗಾಗಿ ಪಟ್ಟು ಹಿಡಿದಿದ್ರು. ಹಿಜಾಬ್ಗಿಂತ ಭವಿಷ್ಯಕ್ಕೆ ಬೆಲೆ ಕೊಟ್ಟು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿದ್ದಾರೆ. ತರಗತಿವರೆಗೂ ಹಿಜಾಬ್ ಧರಿಸಿ ಬಂದು ಬಳಿಕ ಹಿಜಾಬ್ ತೆಗೆದು ಪರೀಕ್ಷೆ ಬರೆದಿದ್ದಾರೆ.
ಬೆಂಗಳೂರಲ್ಲಿ ಹಿಜಾಬ್ ಧರಿಸಿ ಬಂದ ಪರೀಕ್ಷಾ ಮೇಲ್ವಿಚಾರಕಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ರಾಜಾಜಿನಗರದ ಸಿದ್ಧಗಂಗಾ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿದೆ. ರಾಜಾಜಿನಗರದ ಕೆಟಿಎಸ್ವಿ ಹೈಸ್ಕೂಲ್ ಶಿಕ್ಷಕಿ ನೂರ್ ಫಾತಿಮಾ ಪರೀಕ್ಷಾ ಕೊಠಡಿಗೆ ಹಿಜಾಬ್ ಧರಿಸಿ ಬಂದಿದ್ರು. ಹಿಜಾಬ್ ತೆಗೆಯುವಂತೆ ಸೂಚಿಸಿದ್ರು. ಕ್ಯಾರೆ ಎನ್ನದೆ ಹಿಜಾಬ್ ಆದೇಶ ಶಿಕ್ಷಕರಿಗೆ ಅನ್ವಯಿಸುವುದಿಲ್ಲ ಅಂತ ವಾದ ಮಾಡಿದ್ರು. ಹೀಗಾಗಿ ಪರೀಕ್ಷಾ ಕೆಲಸದಿಂದ ನೂರ್ ಫಾತಿಮಾರನ್ನ ಮುಖ್ಯ ಅಧೀಕ್ಷಕರು ವಜಾಗೊಳಿಸಿದ್ದಾರೆ. ಬುರ್ಖಾ ಧರಿಸಿ ಪರೀಕ್ಷೆಗೆ ಬಂದಿದ್ದ ವಿದ್ಯಾರ್ಥಿನಿ ಪರೀಕ್ಷೆ ಬರೆಯದೆ ವಾಪಸ್ಸಾಗಿದ್ದಾಳೆ. ಹುಬ್ಬಳ್ಳಿಯ ಶಾಂತಿನಿಕೇತನ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿದೆ. ಶಾಲೆಯ ಸಮವಸ್ತ್ರ ಧರಿಸದೆ ಬುರ್ಖಾ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಗೆ ಸಮವಸ್ತ್ರ ಧರಿಸಿಕೊಂಡು ಬರುವಂತೆ ಸಿಬ್ಬಂದಿ ಹೇಳಿದ್ರು. ಇದಕ್ಕೆ ನಿರಾಕರಿಸಿದ ವಿದ್ಯಾರ್ಥಿನಿ ಪೋಷಕರ ಜೊತೆ ಮನೆಗೆ ವಾಪಸ್ಸಾಗಿದ್ದಾಳೆ. ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯುವುದಕ್ಕೆ ಸರ್ಕಾರ ಅವಕಾಶ ನೀಡಬೇಕು ಅಂತ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿನಿ ಮನವಿ ಮಾಡಿದ್ದಾಳೆ. ಹಿಜಾಬ್ ತೆಗೆದು ಇಂದು ಪರೀಕ್ಷೆ ಬರೆದಿದ್ದೇವೆ. ಪರೀಕ್ಷೆಯಲ್ಲಿ ತಲೆ ಮೇಲೆ ಇರುವ ವೇಲ್ ಕೂಡ ತೆಗೆಸಿದ್ರು. ಮುಂದಿನ ಪರೀಕ್ಷೆಗೂ ವೇಲ್ ಹಾಕಿಕೊಂಡೇ ಹೋಗ್ತೇವೆ ಅಂತ ಕಸ್ತೂರಬಾ ಬಾಲಕಿಯರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಆಶಿಯಾ ಹೇಳಿದ್ಲು. ಹಿಜಾಬಿನ ಪರ್ಮಿಷನ್ ಕೊಡ್ರಿ ಸರ್. ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನವಾದ ಇಂದು ಮೈಸೂರಿನಲ್ಲಿ 39 ವಿದ್ಯಾರ್ಥಿನಿಯರು ಗೈರಾಗಿದ್ದರು. ಮುಸ್ಲಿಂ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬಹಿಷ್ಕರಿಸಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡದ್ದಕ್ಕೆ ಪರೀಕ್ಷೆಗೆ ಬಹಿಷ್ಕಾರ ಹಾಕಿರುವ ಬಗ್ಗೆ ಟಿವಿ9ಗೆ ಶಿಕ್ಷಣ ಇಲಾಖೆಯ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ವಿಜಯಪುರದಲ್ಲಿ 4 ತಿಂಗಳ ಹಸುಗೂಸಿನೊಂದಿಗೆ ತಾಯಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದಾರೆ. ಮುದ್ದೇಬಿಹಾಳ ಪಟ್ಟಣದ ಅಭ್ಯುದಯ ಪರೀಕ್ಷಾ ಕೇಂದ್ರದಲ್ಲಿ ತಸ್ಲೀಮಾ ಮಖಾಂದಾರ್ ಎನ್ನುವವರು ಪರೀಕ್ಷೆ ಬರೆದಿದ್ರು. ಅತ್ತ ತಾಯಿ ಪರೀಕ್ಷೆ ಬರೀತಾ ಇದ್ರೆ ಇತ್ತ ಆಶಾ ಕಾರ್ಯಕರ್ತೆ ಉಮಾ ಶಾರದಾಹಳ್ಳಿ ಎನ್ನುವವರು ಮಗುವಿಗೆ ಹಾರೈಕೆ ಮಾಡಿ ಮಾನವೀಯತೆ ಮೆರೆದ್ರು. ರಾಜ್ಯಾದ್ಯಂತ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದ್ದು, ಕೊಳ್ಳೇಗಾಲದ ಪ್ರಮುಖ ಪರೀಕ್ಷಾ ಕೇಂದ್ರವಾದ ನಿಸರ್ಗ ವಿದ್ಯಾನಿಕೇತನದಲ್ಲಿ ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾಗಿ ಶುಭ ಹಾರೈಸಲಾಯಿತು. ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳಿಗೆ ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್, ಬಿಇಒ ಚಂದ್ರ ಪಾಟೀಲ್, ನಿಸರ್ಗ ವಿದ್ಯಾನಿಕೇತನದ ಮುಖ್ಯ ಶಿಕ್ಷಕ ಶಂಕರ್ ಗುಲಾಬಿ ಹೂವು ನೀಡಿ ಶುಭ ಹಾರೈಸಿದರು. ಇದೇ ವೇಳೆ ಮಕ್ಕಳಿಗೆ ಕೊರೋನಾ ನಿಯಮ ಪಾಲಿಸುವಂತೆ ತಿಳಿ ಹೇಳಿ ಸ್ಯಾನಿಟೈಸರ್ ಹಾಕಲಾಯಿತು. ಪರೀಕ್ಷೆಯಲ್ಲಿ ದುಪಟ್ಟಾವನ್ನೇ ಹಿಜಾಬ್ ರೀತಿ ಬಳಕೆ ಮಾಡಿದ್ದೇಗೆ? ಹಿಜಾಬ್ ಟೋಪಿ ಧರಿಸಿ ಪರೀಕ್ಷಾ ಕೇಂದ್ರದಲ್ಲಿ ಕೂತಿದ್ದು ಎಲ್ಲಿ? ಹಿಜಾಬ್ಗಾಗಿ ಪಟ್ಟು ಹಿಡಿದು ಪರೀಕ್ಷೆಯನ್ನೇ ಬಹಿಷ್ಕರಿಸಿದ್ದು ಯಾರು? ನೋಡೋಣ ಹಿಜಾಬ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ನೀಡಿಲ್ಲ. ಹೀಗಾಗಿ ದುಪ್ಪಟ್ಟವನ್ನೇ ವಿದ್ಯಾರ್ಥಿನಿಯರು ಹಿಜಾಬ್ ರೀತಿ ಧರಿಸಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಸಿದ್ಧಗಂಗಾ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿದೆ. ಹಿಜಾಬ್ಗೆ ಅವಕಾಶ ಇಲ್ಲವೆಂದು ದುಪ್ಪಟ್ಟ ಮೂಲಕ ತಲೆ, ಕಿವಿ, ಮುಖ ಫುಲ್ ಕವರ್ ಮಾಡಿಕೊಂಡಿದ್ರು. ಇನ್ನು ಪರೀಕ್ಷಾ ಸಿಬ್ಬಂದಿ ಕೂಡ ಹಿಜಾಬ್ ಧರಿಸಿದ್ರು. ಹೀಗಾಗಿ ಶಾಲಾ ಆಡಳಿತ ಮಂಡಳಿ ಸಿಬ್ಬಂದಿಗೂ ಹಿಜಾಬ್ ತೆಗೆಸಿದೆ. ಕೋಲಾರದಲ್ಲಿಯೂ ಹಿಜಾಬ್ ಬದಲಿಗೆ ದುಪ್ಪಟ್ಟವನ್ನೇ ಹಿಜಾಬ್ ರೀತಿ ವಿದ್ಯಾರ್ಥಿನಿಯರು ಬಳಸಿದ್ದಾರೆ. ಹಿಜಾಬ್ ಬದಲಿಗೆ ತಲೆ ಮೇಲೆ ದುಪ್ಪಟ್ಟ ಹಾಕೊಂಡು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಕುಳಿತಿದ್ರು. ಕೋಲಾರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆದಿಟ್ಟು ದುಪ್ಪಟ್ಟವನ್ನು ತಲೆಯ ಮೇಲೆ ಹಾಕೊಂಡು ಪರೀಕ್ಷೆ ಬರೆದಿದ್ದಾರೆ. ರಾಮನಗರದಲ್ಲಿ ಶಿಕ್ಷಣ ಇಲಾಖೆ ಆದೇಶಕ್ಕೆ ವಿದ್ಯಾರ್ಥಿಗಳು ಡೋಂಟ್ ಕೇರ್ ಎಂದಿದ್ರು. ಹಿಜಾಬ್ ಟೋಪಿ ಧರಿಸಿ ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಕೂತಿದ್ರು. ರಾಮನಗರದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಘಟನೆ ನಡೆಯಿತು. ಬಳಿಕ ಹಿಜಾಬ್ ಟೋಪಿ ತೆಗೆಯಲು ಶಿಕ್ಷಕರು ಸೂಚನೆ ನೀಡಿದರು. ಗದಗದಲ್ಲಿ ಹಿಜಾಬ್ ಧರಿಸಿಯೇ ಎಕ್ಸಾಮ್ ಹಾಲ್ಗೆ ವಿದ್ಯಾರ್ಥಿನಿಯರು ಎಂಟ್ರಿ ಕೊಟ್ಟಿದ್ರು. ನಗರದ ಸಿಎಸ್ ಪಾಟೀಲ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಶಿಕ್ಷಣ ಇಲಾಖೆಯ ಆದೇಶವನ್ನು ಉಲ್ಲಂಘನೆ ಮಾಡಿದರು. ಪರೀಕ್ಷಾ ಕೇಂದ್ರದ ಒಳಗಡೆ ಹಿಜಾಬ್ ಧರಿಸಿಯೇ ಕುಳಿತಿದ್ರು. ಬಳಿಕ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿದ್ಯಾರ್ಥಿನಿಯರ ಹಿಜಾಬ್ ತೆಗೆಸಿದ್ರು. ಇನ್ನು ರೋಟರಿ ಕ್ಲಬ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡಿ ಸ್ವಾಗತ ಕೋರಲಾಯಿತು. ಈ ವೇಳೆ ಕೆಲ ವಿದ್ಯಾರ್ಥಿನಿಯರು ಹೂ ಪಡೆಯಲು ನಿರಾಕರಿಸಿದರು. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತವರು ಕ್ಷೇತ್ರ ತಿಪಟೂರಿನಲ್ಲಿ ವಿದ್ಯಾರ್ಥಿನಿಯರು ಪರೀಕ್ಷಾ ಕೊಠಡಿಗೆ ಹಿಜಾಬ್ ಧರಿಸಿ ಬಂದಿದ್ದರು. ತಿಪಟೂರಿನ ಬಾಲಕರ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆಯಿತು. ಹಿಜಾಬ್ ಧರಿಸಿ ಕೊಠಡಿಯೊಳಗೆ ವಿದ್ಯಾರ್ಥಿನಿಯರು ಬಂದಿದ್ರು. ವಿಷಯ ಗಮನಕ್ಕೆ ಬರ್ತಾ ಇದ್ದಂತೆ ಪ್ರಾಂಶುಪಾಲರು ಹಿಜಾಬ್ ತೆಗೆಸಿ ಪರೀಕ್ಷೆ ಬರೆಸಿದ್ರು.
ಬಾಗಲಕೋಟೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯದೆ ವಿದ್ಯಾರ್ಥಿನಿ ವಾಪಸ್ಸಾಗಿದ್ದಾಳೆ. ಇಳಕಲ್ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿದೆ. ಬುರ್ಕಾ, ಹಿಜಾಬ್ ತೆಗೆಯುವಂತೆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಸೂಚಿಸಿದ್ರು. ಆದರೆ ಹಿಜಾಬ್ ತೆಗೆಯಲು ನಿರಾಕರಿಸಿದ ವಿದ್ಯಾರ್ಥಿನಿ ಪೋಷಕರ ಜೊತೆ ಮನೆಗೆ ವಾಪಸ್ಸಾಗಿದ್ದಾಳೆ. ಶಿಕ್ಷಕರು ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಮನವೊಲಿಸಿದ್ರು. ಹಿಜಾಬ್ ತೆಗೆದು ವಿದ್ಯಾರ್ಥಿನಿ ಪರೀಕ್ಷೆ ಬರೆದಿಲ್ಲ. ಬೆಂಗಳೂರಲ್ಲಿ ಹೊತ್ತಿಕೊಂಡಿದ್ದೇಕೆ ಹಲಾಲ್ ಮಾಂಸ ಕದನ? ಮಾಜಿ ಪ್ರಧಾನಿ ಎಚ್ಡಿಡಿ ಪತ್ನಿಗೆ ಐಟಿ ನೋಟಿಸ್ ಕೊಟ್ಟಿದ್ದೇಕೆ? ರಣರಂಗವಾದ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಶಾಸಕರ ಮಾರಾಮಾರಿ ಹೇಗಿತ್ತು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಧ್ವಜ ವಿವಾದದ ಬಳಿಕ ಈಶ್ವರಪ್ಪಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಸಮರವನ್ನ ಕೈನಾಯಕರು ಸಾರಿದ್ದು, ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಇಡೀ ರಾಜ್ಯ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಕಮಿಷನ್ ಬಗ್ಗೆ ಗುತ್ತಿಗೆದಾರರೇ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಕಲಾಪದಲ್ಲಿ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಶಾಸಕ ರೇಣುಕಾಚಾರ್ಯ ರಾಂಗ್ ಆಗಿದ್ದು, ಆರೋಪಗಳೆಲ್ಲ ಆಧಾರರಹಿತ ಅಂತ ಕಿಡಿಕಾರಿದ್ದಾರೆ. ಸಚಿವ ಈಶ್ವರಪ್ಪರನ್ನ ಹೊನ್ನಾಳಿ ಶಾಸಕ ಸಮರ್ಥಿಸಿಕೊಂಡಿದ್ದು, ಸಚಿವರ ಮೇಲಿನ ಆರೋಪ ಶುದ್ಧ ಸುಳ್ಳು ಅಂತ ವಿಧಾನಸೌಧದಲ್ಲಿ ರೇಣುಕಾಚಾರ್ಯ ಹೇಳಿದ್ದಾರೆ. 40% ಕಮಿಷನ್ ಆರೋಪ ಬಗ್ಗೆ ಸದನದಲ್ಲಿ ಆಡಳಿತ ವಿಪಕ್ಷ ಸದಸ್ಯರ ನಡುವೆ ವಾಕ್ಸಮರ ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 10% ಕಮಿಷನ್ ಇದೆ, ಎಲ್ಲಾ ಶಾಸಕರು 10% ಕಮಿಷನ್ ಪಡಿತಾರೆ ಅಂತ ಚರ್ಚೆ ವೇಳೆ ನೀವು ಹೇಳಿದ್ದೀರಿ. ಹೀಗಾಗಿ ಅದು ನಿಮ್ಗೂ ಸೇರಿದಂತೆ ಆಯಿತು ಅಂತ ಶಾಸಕ ಅಮರೇಗೌಡಗೆ ಸಚಿವ ಕಾರಜೋಳ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸಿದ್ದರಾಮಯ್ಯ, ನಿಮ್ಮ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಇದೆ ಅಂತ ದಾಖಲೆ ತೋರಿಸಿದ್ರು. ಇದರಿಂದಾಗಿ ಕೋಲಾಹಲವೇ ಸೃಷ್ಟಿಯಾಯಿತು. ಗುತ್ತಿಗೆ ಕೆಲಸ ಮಾಡೋರು ಎಷ್ಟು ಕಮಿಷನ್ ಏನು ಕೇಳ್ತಾರೆ ಅಂತಕ್ಕಂಥದ್ದು. ಕಮಿಷನ್ ದಂಧೆ ವಿರುದ್ಧ ಗುತ್ತಿಗೆದಾರರು ಸಿಡಿದೇಳಬೇಕು ಎಂದು ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಮಗಾರಿ ನಡೆಸಲ್ಲವೆಂದು ಗುತ್ತಿಗೆದಾರರು ಹೇಳಿ, ಕಾಮಗಾರಿ ನಡೆಸಿದ್ರೆ ತಾನೇ ಕಮಿಷನ್ ಕೊಡಬೇಕಾಗುತ್ತೆ. ಕಾಮಗಾರಿ ನಿಲ್ಲಿಸಿದ್ರೆ ತನ್ನಿಂತಾನೇ ಕಮಿಷನ್ ದಂಧೆ ನಿಲ್ಲುತ್ತೆ. ಭ್ರಷ್ಟಾಚಾರ ನಿಲ್ಲಬೇಕಾದ್ರೆ ಜನ ಜಾಗೃತರಾಗಬೇಕು ಎಂದು ಕುಮಾರಸ್ವಾಮಿ ತಿಳಿಸಿದ್ದಾರೆ. ನೀವುಗಳು ಮೊದಲು ನಮ್ಮ ತಾಯಿಗೆ ಐಟಿ ನೋಟಿಸ್ ನೀಡಿದ್ದಾರೆ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದ್ದಾರೆ. ನಮ್ಮ ಜಮೀನಿನಲ್ಲಿ ನಾವು ಕಬ್ಬು ಬೆಳೆಯುತ್ತೇವೆ. ಹೇಗಿದ್ರು ಒಬ್ಬ ಮಾಜಿ ಪ್ರಧಾನಿ ಪತ್ನಿಗೆ ಆಸ್ತಿ ವಿವರದ ಬಗ್ಗೆ ಮಾಹಿತಿ ಕೇಳಿ ನೋಟಿಸ್ ನೀಡಿದ್ದಾರೆ. ನಮ್ಮಮ್ಮ ನಮ್ಮಪ್ಪ ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದಾರಾ ಅಂತ ರೇವಣ್ಣ ಪ್ರಶ್ನಿಸಿದ್ರು. ನಮ್ಮ ತಾಯಿಗೆ ಐಟಿ ನೋಟಿಸ್ ನೀಡಿದ್ರೆ ತಲೆ ಕೆಡಿಸಿಕೊಳ್ಳಲ್ಲ. ಯಾವಾಗ ಐಟಿ ನೋಟಿಸ್ ನೀಡಿದ್ದಾರೆ ಎಂಬ ಐಡಿಯಾ ಇಲ್ಲ ಅಂತ ವಿಧಾನಸೌಧದಲ್ಲಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಕುಟುಂಬ ಯಾವುದೇ ಅಕ್ರಮ ಆಸ್ತಿ ಸಂಪಾದನೆ ಮಾಡಿಲ್ಲ. ಆದಾಯ ತೆರಿಗೆ ಇಲಾಖೆ ನೋಟಿಸ್ಗೆ ನಾವು ಹೆದರೋದಿಲ್ಲ. ನಾವು ಪರಿಶುದ್ಧವಾಗಿದ್ರೆ ಯಾವುದಕ್ಕೂ ಹೆದರುವ ಅಗತ್ಯವಿಲ್ಲ. ಒಂದ್ ವೇಳೆ ನಮ್ಮ ಕುಟುಂಬ ಆಸ್ತಿ ವಿವರ ಕೇಳಿದ್ರೆ ನೀಡ್ತೇವೆ ಎಂದು ಎಚ್ಡಿಕೆ ಹೇಳಿದ್ರು. ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಬಿಜೆಪಿ ಟಿಎಂಸಿ ಶಾಸಕರ ನಡುವೆ ತಳ್ಳಾಟ ಹೊಡೆದಾಟ ನಡೆದಿದೆ. ರಾಮಪುರಹಟ್ ಹತ್ಯಾಕಾಂಡದ ಬಗ್ಗೆ ಚರ್ಚೆಗೆ ಬಿಜೆಪಿಯ ಸುವೇಂದು ಅಧಿಕಾರಿ ಪಟ್ಟು ಹಿಡಿದ ವೇಳೆ ಪರಸ್ಪರ ವಾಗ್ದಾಳಿ ನಡೆಯಿತು. ಬಿಜೆಪಿ ಮುಖ್ಯ ಸಚೇತಕ ಮನೋಜ್ ತಿಗ್ಗಾ ಮೇಲೆ ಹಲ್ಲೆ ನಡೆಸಲಾಗಿದ್ದು, ಟಿಎಂಸಿ ಶಾಸಕ ಅಸಿತ್ ಮಜುಂದಾರ್ಗೂ ಗಲಾಟೆಯಲ್ಲಿ ಗಾಯವಾಗಿದೆ. ಇನ್ನು ಸುವೇಂದು ಅಧಿಕಾರಿ ಸೇರಿ 5 ಬಿಜೆಪಿ ಶಾಸಕರು ಸಸ್ಪೆಂಡ್ ಆಗಿದ್ದು, ಬಿಜೆಪಿಯ 7-8 ಶಾಸಕರಿಗೆ ಘರ್ಷಣೆಯಲ್ಲಿ ಗಾಯವಾಗಿದೆ.